ಎಣ್ಣ ಇವತ್ತು ನಂಗೆ ಹೊಲ್ದಾಗ ಹೋಗೋದಾಗಲ್ಲ ಒಂದು ಸ್ವಲ್ಪ ನೀನ ಹೋಗಿ ಬರ್ತೀಯ? ಹೌದಾ? ಎದಕ್ಲಿ ಏನೈತಿ ಇವತ್ತು ನಿನ್ನ ಕೆಲಸ? ಹೊಲ್ದಾಗ ಹೋಗಲ್ಲ ಅಂತ ನಾ ಕುಂತಿಯಲ್ಲ? ಎಣ್ಣ ಒಂದು ಸ್ವಲ್ಪ ಹುಬ್ಬಳ್ಳಿ ಪೇಟ್ಯಾಗ ಕೆಲಸ ಐತಾ, ಅದಕ್ಕೆ ಹೋಗಿ ಬರ್ತೀನಿ. ಅದಕ್ಕೆ ಇವತ್ತು ಹೊಲ್ದಾಗ ಬರ್ತೀನಿ. ಒಂದು ಸ್ವಲ್ಪ ಹೊತ್ತಾಕೈತಿ, ಅದಕ್ಕೆ ಆಳು ಇರ್ತಾರಲ್ಲ, ಯಾರು ಒಬ್ರು ಇರ್ಬೇಕಲ್ಲ ಮನೆಯಾರು. ಅಣ್ಣ ಆಗಲೇ ಹೋಗೋಣ. ನಂದು ಸ್ವಲ್ಪ ಹೊತ್ತಾಕೈತಿ. ನೀನು ಒಂದು ಸ್ವಲ್ಪ ಹೋಗಿ ಬರ್ತೀಯ ಇವತ್ತು ಹೊಲ್ದಾಗ? ಹೌದಾ? ಆತು ಹಂಗಾರ ನೀ ಹೋಗಿ ಬಾ, ಆರಾಮಾಗಿ ಹೋಗಿ ಬಾ, ನಾ ಹೋಗ್ತೀನಂತ ಹೊಲ್ದಾಗ. ಅಪ್ಪ ಮತ್ತು ಕಾಕ ಇಲ್ಲೇ ಅದಾರಲ್ಲ, ನಮ್ಮ ಮುಖ ಹೆಂಗೆ ಇಟ್ಕೊಂಡ್ರೆ ಅವ್ರಿಗೂ ಬೇಜಾರಾಗೈತೆ. ಬೇಡ, ಅವ್ರ ಸಲುವಾಗಾದ್ರೆ ನಕ್ಕೊಂತ ಇರೋಣ. ಯವ್ವ, ನಾ ಆಫೀಸ್ಗೆ ಹೋಗಿ ಬರ್ತೀನಿ ಬೇ. ಹ್ಞೂ ಆತವ ಮಗಳ, ಹುಷಾರು ನೋಡು. ನಾಷ್ಟ ಮಾಡಿದ್ದಿಲ್ಲ ನೀನು? ಹ್ಞೂ ಬೇವ, ನಾಷ್ಟ ಆಗೈತಿ. ಬಾಕ್ಸ್ ಕಟ್ಕೊಂಡು ನಿಂತಗೋ, ನಾ ಹೋಗಿ ಬರ್ತೀನ. ಹ್ಞೂ ಆತವ, ಹಂಗಾರೆ ಹುಷಾರು ನೋಡ. ಹ್ಞೂ ಆತವ. ಕಾಕ ಯಪ್ಪ, ನಾನು ಆಫೀಸ್ಗೆ ಹೋಗಿ ಬರ್ತೀನ, ಟೈಮ್ ಆಕೈತೆ ಮತ್ತೆ. ಹ್ಞೂ ಆತವ, ಹುಷಾರು ನೋಡ. ನಾನು ಬರ್ತಿದ್ದೆಲ್ಲವ, ನಂದು ಹುಬ್ಬಳ್ಯಾಗ ಅಲ್ಲೇ ಕೆಲಸ ಇತ್ತಾ ಪ್ಯಾಟ್ಯಾಗ. ನಾನು ಬರ್ಲೇನೋ ಒಂದು ಸ್ವಲ್ಪ ಒಂದು 10 ನಿಮಿಷ ಹೊತ್ತಾಕೈತಿ ನೋಡುವ. ಸ್ವಲ್ಪ ನಾಷ್ಟ ಗಿಷ್ಟ ಮಾಡ್ಬೇಕಾ ನಾನು? ಮತ್ತೆ ಹೆಂಗೆ ತಡಿತೀನ? ಅಯ್ಯೋ ಇಲ್ಲ ಕಾಕ, ಆಫೀಸ್ಗೆ ಹೋಗಿ ಆಗಲೇ ಹೊತ್ತಾಗೈತಿ. ಇಲ್ಲ ಅಂದ್ರೆ ಮತ್ತೆ ಬಾಸ್ ಬೈತಾರ. ನಾನು ಹೊಕ್ಕಿ ನೀನು ಬೇಕಾರೆ ಆಮೇಲೆ ಹೋಗ್ತೀಯಾ ಕಾಕ? ಹೌದಾವ, ಆತು ಹಂಗಾರ. ಮತ್ತೆ ಹೊತ್ತಾದ್ರೆ ನಿಂಗೆ ಬಾಸ್ ಬೈತಾರಂತಿ. ನೀವು ಹೋಗಿ, ನಾ ಆಮೇಲೆ ಹೋಗ್ತೀನಂತ. ಸರಿಯಪ್ಪ, ನಾ ಹೋಗಿ ಬರ್ತೀನ. ಹ್ಞೂ ಆತವ, ಹುಷಾರು ನೋಡ. ಹ್ಞೂ ಆತಪ್ಪ. ಎಣ್ಣ, ಅದು ನಿನ್ನೆ ಮಾತಾಡಿದ್ವಿಲ್ಲ ಆ ಸಂಬಂಧದ್ದು, ಅದ್ರ ಬಗ್ಗೆ ನೇತ್ರನ ಹತ್ರ ಮಾತಾಡಿದ್ರೇ ಏನಿಲ್ಲ? ನಾನು ನಿನ್ನ ಹೆಂಡತಿಗೆ ಮತ್ತು ನಿಮ್ಮ ಅತ್ತಿಗೆ ಮಗ ಮಾತಾಡ್ರಿ ಅಂತ ಹೇಳಿದ್ದೆ. ನಾವು ಮಾತಾಡೋದು ಬೇಡ, ಅವ್ರ ಹೆಣ್ಮಕ್ಳು ಮಾತಾಡಲಿ ಅಂತ ಬಿಟ್ಟಿದ್ದೆ. ಕೇಳಂತಡಿ ನಿಮ್ಮ ಅತ್ತಿಗೆ ಮಗ ಏನಂದ್ಲು ಏನಂತ. ನಾನು ರಾತ್ರಿ ಕೇಳೋಕ್ಕಾಗಲಿಲ್ಲ, ಏನಿಲ್ಲ. ಹೊತ್ತಾಗ್ತದಲ್ಲ ಮನೆಗೆ ಬರೋದ, ಹಂಗೆ ಊಟ ಮಾಡಂಗೆ ಮುಕ್ಕೊಂಬಿಟ್ಟೆ. ಕೇಳಂತಡಿ. ಅವಿಲ್ಲದಳ ಅವನ ಜಾಗಕ್ಕೆ ಹೋಗೋಣ. ಸರಿ ಹಂಗಾರೆ ನಿಮ್ಮ ಅತ್ತಿಗೆ ಮಗ ಕರೆದು ಬಿಡ್ತೀನಿ. ಲಕ್ಷ್ಮಿ, ಲೇ ಲಕ್ಷ್ಮಿ. ಏನ್ರಿ ಕರೆದ್ರಲ್ಲ? ನಿನ್ನೆ ಮಗಳ ಹತ್ರ ಮಾತಾಡಿದ್ದೇನೆ. ಏನಂದ್ಲು ಮಗಳು? ಎದ್ರ ಬಗ್ಗೆ ರೀ? ಏನು ಮಾತಾಡ್ಬೇಕಾಗಿತ್ತು? ಏನಿನ ಹುಂಬುಸಿನಿ ಅದು ಹೊರ ಬಂದಿತ್ತಲ್ಲ, ಅದ್ರ ಬಗ್ಗೆ ಮಾತಾಡಿದ್ದೇನ ಅಂತ ಕೇಳಿದೆ. ಓ ಅದ ಅನ್ರಿ. ಹ್ಞೂ ಮಾತಾಡಿದ್ವಿ ನಿನ್ನೆ, ನಾನು ಪಂಚವ್ವ ಅಂಬವ್ವ ಮಾತಾಡಿದ್ವಿ. ನೇತ್ರವನ ಹತ್ರ ಹೇಳಿವಿ, ತಿಳಿಸಿ. 1-2 ದಿನ ಟೈಮ್ ಕೊಡವ, ನಾ ಯೋಚನೆ ಮಾಡಿ ಹೇಳ್ತೀನಿ ಅಂತ ಅಂದಾಳ. 2 ದಿನ ಟೈಮ್ ಕೊಡಲ್ಲ? ಎದಕ್ಕೆ ಬೇ? ನಾವು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನವ್ವ, ನಂಗೆ 2 ದಿನ ಟೈಮ್ ಕೊಡ್ರಿ ಅಂತಂದ್ಲ. ಮತ್ತು ಯೋಚನೆ ಮಾಡಲಿ ಬಿಡು, ಪಾಪಕ್ಕಿ ಜೀವನದ್ದಲ್ಲ. ನಾವು ಹಂಗೆ ಒಮ್ಮಿಗೆ ವತಾವತಿ ಹಚ್ಚೋದು ಬೇಡ ಅಂತ ನಾನು ಸುಮ್ಮನೆ ಆದೆ. ಹೌದನ? ಇರ್ಲಿ ಬಿಡು ಹಂಗಾರ. 2 ದಿನ ಅಲ್ಲ, 2 ದಿನ ತಡಿ ಅಂತಡಿ. ಮತ್ತು ಅವ್ರು ಏನಾರು ಫೋನ್ ಹಚ್ಚಿದ್ರೇನ್ರಿ ಗಂಡಿಲ್ ಕಡೆ ಎಲ್ಲಾರ? ಮನೆ ನೋಡಿಗಿದ್ರಲ್ಲ. ಹಚ್ಚಿದ್ರು ಅವರು ನಿನ್ನೆ ರಾತ್ರಿ. ಏನು ರೀ ಫೋನ್ ಹಚ್ತೀನಿ ಅಂತಂದು ಹಚ್ಚಿಲ್ಲಲ್ಲ ಅಂತಂದ. ತಡೀರಿ, ನಮ್ಮ ಮಗಳ ಹತ್ರ ಇನ್ನೂ ಮಾತಾಡಿಲ್ಲ, ಮಾತಾಡ್ತೀನಿ ಅಂತ ಅಂದೆ. ಅದಲ್ದ ನೋಡ್ರಿ, ಮತ್ತೆ ಬೇಕಾರೆ ನೀವು ಏನು ವರದಕ್ಷಿಣೆ ₹1 ಏನು ವರದಕ್ಷಿಣೆ ಕೊಡೋದು ಬೇಡ. ನಿಮ್ಮ ಮಗಳನ್ನ ಕೊಟ್ಟರೆ ಸಾಕು, ನಾವಂತೂ ಚಂದ ನೋಡ್ಕೋತೀವಿ. ನಿಮ್ಗೆ ನಮ್ಮ ಬಗ್ಗೆ ಏನಾರ ಅನುಮಾನ ಏನಾರು ಇದ್ರೆ ಬೇಕಾರೆ ನಮ್ಮ ಮನೆ ಸುತ್ತಮುತ್ತಲು ಕೇಳಿ ತಿಳ್ಕೊರಿ, ಎಲ್ಲ ಬೇಕಾದ್ರೆ ಕೇಳ್ರಿ, ನಮಗೇನು ಬೇಜಾರಿಲ್ಲ ಅಂತಂದ್ರು. ಚಲೋ ಮನೆತನ ಐತದ. ಹೌದನ್ರಿ? ತಡ್ರಿ, ಈಕೆ ಹೆಂಗೆ 2 ದಿನ ಕೇಳಲ್ಲ, ಅವರಿಗೂ ಹೇಳ್ರಿ 1-2 ದಿನ ತಡ್ಕೊರಿ, ನಮ್ಮ ಮಗಳಿಗೆ ಕೇಳಿ ಹೇಳ್ತೀವಿ ಅಂತ ಏನಾರ ಸಂಭಾಳಿಸ್ರಿ. ಈಕೆನೂ ಇವತ್ತೊಂದೇ ದಿನ, ನಾಳೆ ಏನನ್ನೋದು ನಾನೇ ಕೇಳ್ತೀನಂತವ್ರಿ. ಆತು ತಗೋಂಗಾರ. ಆಕಿನೂ ಒಂದು ಸ್ವಲ್ಪ ಯೋಚನೆ ಮಾಡಲಿ. ಆಕಿಗೂ ಏನು ಒಮ್ಮಕ್ಕೆ ಒತ್ತ ಹಚ್ಚಕ್ಕೆ ಹೋಗ್ಬೇಡ್ರಿ. ಆತು ತಗೋರಿ, ಬರ್ರಿ ನಾಷ್ಟ ಮಾಡಿದ್ರೆ ಅಂತ ಹೊತ್ತಾಕೈತಿ. ಅತ್ತಿಗೆಮ್ಮ, ನಾನು ಹುಬ್ಳ್ಯಾಗ ಹೋಗ್ಬೇಕು, ನಂಗೆ ಒಂದು ಸ್ವಲ್ಪ ನಾಷ್ಟ ಕೊಟ್ಬಿಡ್ರಿ. ಬರ್ರಿ ಅಲ್ಲೇ ಹಾಕ್ಕೊಡ್ತೈತಿ. ಆತು ನಡಿ ಅತ್ತಿಗೆಮ್ಮ, ನಂಗೂ ಅಲ್ಲೇ ಹಾಕೊಟ್ಬಿಡು ಅಣ್ಣನ ಜೊತಿನ. ಈ ಭೀಮಾ, ಅಲ್ಲಿ ಚಂದನಂಗೆ ನೀರು ಹಾಕು ತೋಟಕ್ಕೆ. ಹೆಂಗದ ನೀರು ಹಾಕೋದು? ಚಂದನಂಗೆ ಹಾಕ್ರಿ. ಆತ್ರಿ ಬುದ್ಧಿಯರ. ಇನ್ಮೇಲೆ ಬ್ಯಾಸ್ಗೆ ಇರ್ತೈತಿ, ದಿನಾ ನೀರು ಹಾಕ್ರಿ ನೀವು. ಹಂಗೆ 1 ದಿನ ಬಿಟ್ಟೆ 2 ದಿನ ಬಿಟ್ಟೆ ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲಿ ನೋಡ್ರಿ ಗಿಡ ಎಲ್ಲ ಹೆಂಗೆ ಬಾಡವು, ಚಂದನತ್ತಂಗೆ ನೀರು ಹಾಕ್ರಿ. ಈ ಕಡೆನ ಬರ್ರಿ, ಈ ಕಡೆನ ನೀರು ಹಾಕ್ಬರ್ರಿ. ಆತ್ರಿ ಬುದ್ಧಿಯರ, ಈ ಕಡೆ ನೀರು ಹಾಕಿ ಆ ಕಡೆ ಬರ್ತೀವಿ ತೋರಿ. ನೇತ್ರ ಯಾಕೆ ಇಷ್ಟೊಂದು ಡಲ್ ಆಗತ್ತಾಳಲ್ಲ? ನಿನ್ನೆ ಫೋನ್ ಹಚ್ಚಿದಾಗೂ ಫೋನಲ್ಲಿನೂ ಯಾಕೋ ಡಲ್ಲಾಗಿ ಮಾತಾಡಿದ್ಲು. ಏನಾಗಿದೆ ಏನೋ ಇವಳಿಗೆ? ಅರೆ ಏನಿದು, ನೋಡಿದ್ರು ನೋಡ್ಲಾರ್ದಂಗೆ ಹಂಗೆ ಹೊಂಟಾಳಲ್ಲ ಒಳಗಡೆ. ನೇತ್ರ, ನೇತ್ರ? ಹಾಂ ಸರ್, ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಮಾರ್ನಿಂಗ್. ಬಾಯ್ಲಿ. ಹಾಂ ಹೇಳಿ ಸರ್. ಯಾಕೆ ಏನಾಯ್ತು? ಡಲ್ ಇದೆಯಲ್ಲ? ನಿನ್ನೆ ಫೋನಲ್ಲಿ ಮಾತಾಡಿದಾಗಲೂ ಹಾಗೆ ಇದ್ದಿ, ಈಗಲೂ ಡಲ್ ಇದೆಯಲ್ಲ? ಯಾಕೆ ಏನಾಯ್ತು? ಏನಾದರೂ ಪ್ರಾಬ್ಲಮ್ ಮನೇಲಿ? ಇಲ್ಲ ಸರ್, ಹಾಗೇನಿಲ್ಲ. ಒಂದು ಸ್ವಲ್ಪ ಆರಾಮಿಲ್ಲ ಇತ್ತು, ತಲೆ ನೋಸ್ತಾ ಇತ್ತು, ಅದಕ್ಕೆ ಡಲ್ ಇದ್ದೀನಿ. ಮತ್ತೆ ಆರಾಮಿಲ್ಲ ಅಂದರೆ ಯಾಕೆ ಬಂದು? ರಜೆ ತಗೋಬೇಕಿಲ್ಲ? ಪರವಾಗಿಲ್ಲ, ಇವತ್ತು ನಾ ಅಕ್ಕನಿಗೆ ಹೇಳ್ತೀನಂತ ನಿಮ್ಮ ಮನೆಗೆ ಹೋಗಿ ರೆಸ್ಟ್ ಮಾಡೋದು. ಬೇಡ ಸರ್, ರಜೆ ಏನೂ ಬೇಡ. ಅದು ಸ್ವಲ್ಪ ಅಷ್ಟೇ ತಲೆನೋವಿತ್ತು, ಪರವಾಗಿಲ್ಲ, ನಾನು ಕೆಲಸ ಮಾಡ್ತೀನಿ. ನಂದು ಒಳಗಡೆ ಹೋಗ್ತೀನಿ ಸರ್, ನಾನು ಸ್ವಲ್ಪ ತಲೆ ನೋಸ್ತಾ ಇದೆ. ಒಂದು 5 ಮಿನಿಟ್ಸ್ ಕೂತ್ಕೋತೀನಿ. ಸರಿ ಆಯಿತು, ಹೋಗು. ಈ ಹುಡುಗಿ ಏನಾಯಿತು? ಯಾವತ್ತೂ ಹಿಂಗೆ ಇರ್ತಾನೆ ಇಲ್ಲ ಆಗಿದ್ಲು. ಏನಾಗಿದೆ ಏನಂತ ಹೇಳ್ತಾನೂ ಇಲ್ಲ.
ಅಕ್ಕನಿಗಾದ್ರೂ ಹೇಳೋಣ, ಅಕ್ಕ ಆದರೂ ಕೇಳ್ತಾಳೆ ಏನಂತ ಅನ್ನೋದು. ಅಲ್ಲೇ ಬಿಡ್ರಿ ನೀರು. ನೇತ್ರ ಬಂದ್ಯಾ? ಚಲೋ ಆಯ್ತು ನೋಡು. ನಾನು ನೀ ಬಂದೇನೆ ಏನಂತ ನೋಡೋದಕ್ಕಂತ ಬಂದೆ, ನೀನು ಬಂದಿ ನೋಡು. ಬಾ ನಾಷ್ಟ ಮಾಡ್ತೀಯಾ? ನಾಷ್ಟ ಏನು ಬೇಡ ರೀ ಮೇಡಮರ. ಯಾಕೇನಾಯ್ತು? ಒಂಥರ ಡಲ್ ಇದೆಯಲ್ಲ, ಆರಾಮದಿಲ್ಲ? ಹಾಂ ರೀ ಮೇಡಮರ, ಆರಾಮದೀನಿ. ನೀವೇನು ತಿಳ್ಕೊನಲ್ಲ ಅಂದ್ರೆ ಒಂದು ಮಾತು ಹೇಳ. ಏನಂತ ಹೇಳು ನೇತ್ರ, ಅದಕ್ಕೆ ಯಾಕೆ ಒಂದು ಮಾತು ಹೇಳಿ ಹಂಗೆಲ್ಲ ಕೇಳ್ತೀಯ? ಏನಾಯ್ತು ಹೇಳು. ಅದು ಇವತ್ತು ಚಿನ್ನಿ ಬರೋವರೆಗೂ ನಾನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿರಲ್ಲ. ಯಾಕೋ ಒಬ್ಬಳೇ ಒಂದು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಮೇಲೆ ರೂಮ್ ಒಂದು ಖಾಲಿ ಇದೆಯಲ್ಲ, ಆಫೀಸ್ ರೂಮು, ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳ. ಹೌದಾ? ಯಾಕೆ ನೇತ್ರ, ಏನಾಯಿತು? ಏನಾಯ್ತಂತ ಹೇಳು. ಏನೂ ಇಲ್ಲ ಮೇಡಮರ, ಸ್ವಲ್ಪ ತಲೆನೋವು ಕುಂತೈತೆ, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಸರಿ ಆಯಿತು, ಕೂತ್ಕೋಗ. ಅದನ್ನು ಯಾಕೆ ಹಂಗೆ ಕೇಳ್ತೀಯ? ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೋ ಹೋಗು. ಥ್ಯಾಂಕ್ಸ್ ರೀ ಮೇಡಮರ. ಏನಾಯ್ತು ಈ ಹುಡುಗಿಗೆ? ಯಾಕೆ ಇಷ್ಟೊಂದು ಡಲ್ ಅದಾಳಲ್ಲ? ಯಾವಾಗಲೂ ನಕ್ಕೊಂತ ಇರ್ತಿದ್ಲು, ಇವತ್ತು ಯಾಕೆ ಹಿಂಗದಾಳ? ಏನಾಯ್ತು ಇವಳಿಗೆ? ಅಕ್ಕ. ಹಾಂ ಹೇಳು ಸಾಗರ್, ಏನಾಯ್ತು? ಅಕ್ಕ, ನೇತ್ರ ಅವ್ರು ಯಾಕೋ ಇಷ್ಟು ಡಲ್ ಅದಾರಲ್ಲ ಅಕ್ಕ. ನಾನು ಮಾತಾಡ್ಸಿದ್ರು ಸರಿಯಾಗಿ ಮಾತಾಡ್ತಾನೆ ಇಲ್ಲ. ನೀ ಏನಾದರೂ ಕೇಳಿದ್ಯಾ? ಏನದು ಸರ್, ಏನೋ ಕೇಳ್ತಾ ಇದ್ದೀರಲ್ಲ, ಅದು ನೇತ್ರ ಅವ್ರ ಬಗ್ಗೆ? ಅದು ಹಾಗಲ್ಲಕ್ಕ, ಡೈಲಿ ಗುಡ್ ಮಾರ್ನಿಂಗ್ ಅಂತ ಹೇಳಿ ಹೋಗ್ತಿದ್ರಲ್ಲ, ಇವತ್ತು ಯಾಕೋ ಒಂಥರ ಇದ್ರಲ್ಲ, ಏನು ಕೇಳಿದ್ರು ಮಾತಾಡ್ತಾನೆ ಇಲ್ಲಕ್ಕ. ಅದಕ್ಕೆ ಕೇಳಿದೆ, ನೀನೇನಾದರೂ ಕೇಳಿದೆ ಏನಕ್ಕ ಅಂತ. ಹೌದು, ಯಾಕೋ ಒಂಥರ ಇದ್ದಾಳೆ. ನಾನು ಕೇಳ್ತೀನಿ ತಡಿ ಏನಾಯ್ತಂತ. ಸರಿ ಅಕ್ಕ. ನೀನು ಆಫೀಸ್ಗೆ ಹೋಗಲ್ಲ ನೀವತ್ತು? ಮನೇಲೇ ಇದೆನಾ ಕೆಲಸ? ಹ್ಞೂ ಅಕ್ಕ, ಇವತ್ತು ಒಂದು ಸ್ವಲ್ಪ ಇಲ್ಲೇ ಮನೆಯಲ್ಲೇ ವರ್ಕ್ ಮಾಡ್ತೀನಿ. ಅಲ್ಲಿ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನ, ಅದಕ್ಕೆ ಇಲ್ಲೇ ವರ್ಕ್ ಮಾಡ್ತೀನಿ. ನಾಳೆ ಹೋಗ್ತೀನಿ ಆಫೀಸಿಗೆ. ಸರಿ ತಗೋ ಹಂಗಾರೆ. ನಿಂಗೆ ಏನಾದರೂ ಬೇಕಾದ್ರೆ ನಂಗೆ ಕರಿ, ನಾವು ಸ್ವಲ್ಪ ನೇತ್ರನ ಹತ್ರ ಹೋಗಿರ್ತೀನಿ. ಸರಿ ಅಕ್ಕ, ಆಯಿತು. ನಾನು ಏನು ಮಾಡಲಿ, ಏನು ಮಾಡಬೇಕಂತ ಗೊತ್ತೇ ಆಗ್ತಾ ಇಲ್ಲ. ಕೆಲಸ ಮಾಡೋಕ್ಕೂ ಮನಸ್ಸೇ ಬರ್ತಾ ಇಲ್ಲ. ನೇತ್ರ, ನೇತ್ರ. ಹೇಳಿ ಮೇಡಮರ. ಅದು ಗೊತ್ತಾಗ್ಲಿಲ್ಲ ರೀ, ಏನೂ ಯೋಚನೆ ಮಾಡಕ್ಕೆ ಕುಂತಿದ್ದೆಲ್ಲ, ಅದಕ್ಕೆ ಗೊತ್ತಾಗ್ಲಿಲ್ಲ ರೀ, ತಪ್ಪಾತ್ರಿ. ಅದೆಲ್ಲ ಬಿಡು, ಯಾಕೆ ಸಾರಿ ಕೇಳ್ತೀಯಾ? ಯಾಕೆ ಇಷ್ಟೊಂದು ಡಲ್ ಇದೆಯಲ್ಲ? ನಾನು ನಿನ್ನ ಫ್ರೆಂಡ್ ಥರಲ್ವಾ? ನನ್ನನ್ನು ನಿನ್ನ ಅಕ್ಕ ಅಂತ ತಿಳ್ಕೊ. ಏನಾಯ್ತಂತ ಹೇಳು. ಇಷ್ಟೊಂದು ಡಲ್ ಇದೆಯಲ್ಲ, ನಂಗೆ ನೋಡೋಕ್ಕೆ ಆಗ್ತಿಲ್ಲ. ಏನಾಯ್ತಂತ ಹೇಳು. ಯಾಕೆ ನನ್ನ ಹತ್ರ ಏನು ಹೇಳಲ್ವಾ? ಹಾಗೇನೂ ಇಲ್ಲರಿ ಮೇಡಮರ, ಏನಿಲ್ಲ, ತಲೆ ಅಷ್ಟೇ ನೋವಿಸ್ತಾ ಇತ್ತು. ನನಗೆ ಗೊತ್ತು ಏನೂ ಪ್ರಾಬ್ಲಮ್ ಆಗಿದೆ. ಏನಂತ ಹೇಳು. ನೀ ಹೇಳಲ್ಲ ಅಂದರೆ ಮತ್ತೆ ನಾನು ಏನೂ ಫೋರ್ಸ್ ಮಾಡಲ್ಲ, ನಿನ್ನಿಷ್ಟ. ಅದು ನಂಗೆ ಮನೇಲಿ ಗಂಡು ಹುಡುಕಿದ್ದಾರೆ. ನನಗೆ ಈಗಲೇ ಮದುವೆ ಇಷ್ಟ ಇಲ್ಲ. ಮನೆಯಲ್ಲಿ ಅಪ್ಪ ಅವಾಗ ಇಷ್ಟ ಆಗೈತಿ ವರ. ಅದಕ್ಕೋಸ್ಕರ ಏನು ಮಾಡಲಿ ಏನು ಬಿಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಯ್ಯೋ ಹುಚ್ಚು ಹುಡುಗಿ, ಇಷ್ಟಕ್ಕೆಲ್ಲ ಬೇಜಾರಾಗ್ತಾರ? ಎಲ್ಲರ ಲೈಫಲ್ಲೂ ಕಾಮನ್ ಅದು, ಮದುವೆ ಆಗೋದು ಮತ್ತು ಅದೇ ಸಂಸಾರ, ಅದೆಲ್ಲ ಕಾಮನ್. ಅಷ್ಟಕ್ಕೆಲ್ಲ ಇಷ್ಟೊಂದು ಚಿಂತೆ ಮಾಡ್ತಾರಾ? ನಿಂಗೆ ಇಷ್ಟ ಇದ್ದರೆ ಹ್ಞೂ ಅಂತಾನು, ಇಲ್ಲ ಅಂದರೆ ಇಲ್ಲ ಅನ್ನೋ. ನಂಗೆ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ನಾನು ಇನ್ನೂ ಚೆನ್ನಾಗಿ ದುಡಿಬೇಕು, ನಮ್ಮ ಅಪ್ಪ ಅವನ್ನ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು. ಆದರೆ ಈ ಸಂಬಂಧ ನಾವು ಅಲ್ಲಿಲ್ಲ ಅಂದ್ರೆ ಅಪ್ಪ ಅವಾಗ ಬೇಜಾರಾಗೈತಿ. ಏನು ಮಾಡಬೇಕಂತ ಗೊತ್ತೇ ಆಗ್ತಾ ಇಲ್ಲ ನನಗೆ. ನೀನು ಯಾರನ್ನಾದ್ರೂ ಇಷ್ಟಪಡ್ತಾ ಇದೀಯಾ? ಹಾಂ, ಇಲ್ಲ, ಆ ಥರ ಏನಿಲ್ಲ. ಮತ್ತೆ ನೋಡು, ನೀನು ಯೋಚನೆ ಮಾಡು. ನಿನಗೆ ಸರಿ ಅನಿಸಿದ್ರೆ ಮದುವೆ ಆಗು, ಇಲ್ಲ ಅಂದರೆ ಇಲ್ಲ ಮಮ್ಮಿ, ನಂಗೆ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ನಾನು ಇನ್ನೊಂದು ಸ್ವಲ್ಪ ದಿನ ಚೆನ್ನಾಗಿ ದುಡಿತೀನಿ, ದುಡಿದು ನಿಮ್ಮನ್ನು ಚೆನ್ನಾಗಿ ಸಾಕ್ತೀನಿ, ಆಮೇಲೆ ನಾನು ಮದುವೆ ಆಗ್ತೀನಿ ಅಂತ ಹೇಳು ಅಷ್ಟೇ. ಅದರಲ್ಲೇನಿದೆ? ಭಾಳ ಚಲೋ ಸಂಬಂಧ ಅಂದರೆ ಮತ್ತೆ ನೋಡು, ಯೋಚನೆ ಮಾಡು. ಯಾಕಂದ್ರೆ ತಂದೆ ತಾಯಿ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ತಾನೇ ಹೇಳೋದು, ಅವ್ರೇನು ಕೆಟ್ಟದಾಗಲಿ ಅಂತ ಹೇಳ್ತಾರಾ? ಅಂದಮೇಲೆ ಮತ್ತೆ ಅವ್ರು ತೊಗೊಳೋ ಡಿಸಿಷನ್ ಕರೆಕ್ಟೇ ಇರುತ್ತೆ. ನೀ ನೋಡು, ಯೋಚನೆ ಮಾಡು, ನಿಂಗೆ ಹೆಂಗೆ ಅನ್ಸುತ್ತೆ ನೋಡು. ಆಯಿತು, ಸರಿ, ನೀನು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡು, ಚಿನ್ನಿ ಬರೋವರೆಗೂ. ಇವತ್ತು ಕ್ಲಾಸ್ ಹೇಳ್ಕೊಡ್ತೀಯಾ? ಇಲ್ಲ, ಈಗ ಹೇಳ್ಕೊಡ್ತೀನಿ ಮ್ಯಾಮ್. ನನ್ನ ಪರ್ಸ್ನಲ್ ವಿಷಯನೇ ಬೇರೆ. ಚಿನ್ನಿ ಬಂದಮೇಲೆ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡಿದರೆ ಮೈಂಡ್ ಫ್ರೆಶ್ ಅನಿಸುತ್ತೆ. ನಾನು ಹೇಳ್ಕೊಡ್ತೀನಿ. ಹೌದಾ? ಸರಿ, ಹಾಗಂದ್ರೆ ನನ್ನ ಸ್ವಲ್ಪ ಕಿಚನಲ್ಲಿ ಕೆಲಸ ಇದೆ, ನಾನು ಹೋಗ್ತೀನಿ. ಆಯಿತು. ಅಲ್ಲ ನೇತ್ರ, ಒಂದು ಮದುವೆ ವಿಷಯಕ್ಕೆ ಯಾರಾದರೂ ಅಳ್ತಾರ? ನಾನೇನೋ ದೊಡ್ಡದು ಏನೋ ಆಯಿತು ಏನೋ ಅಂತ ಅಂದ್ಕೊಂಡಿದ್ದೆ, ಒಂದು ಸಣ್ಣ ವಿಷಯಕ್ಕೂ ಅಳ್ತೀಯಲ್ಲಮ್ಮ ನೀನು. ಅಯ್ಯೋ ದೇವ್ರೆ. ನಿಮಗೆಲ್ಲ ಸಣ್ಣ ವಿಷಯನೇ ಬಿಡಿ ಸರ್, ಇದು ನನ್ನ ಲೈಫ್ದು, ನನ್ನ ಇಷ್ಟ, ನೀವೇನು ಕೇಳೋಕೆ ಹೋಗ್ಬೇಡ್ರಿ ಸರ್. ಅಯ್ಯೋ, ಏನಾಯ್ತು ಹುಡುಗಿಗೆ? ಒಂಥರ ವಿಚಿತ್ರ ಇದ್ದಾಳಪ್ಪ ಈ ಹುಡುಗಿ. ಮನೆಯಲ್ಲಿ ಮದುವೆ ವಿಷಯ ಬಂದಿದ್ದಕ್ಕೆ ಈ ನಮ್ಮನೆ ಹೇಳ್ತಾರ. ಏನೋಪ್ಪ, ಈ ಹುಡುಗಿಯರನ್ನು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ.